ಕಷ್ಟದ ಸಮಯಗಳನ್ನು ಸಹ ನೀನು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ಕುದಿಯುವ ನೀರಿನಲ್ಲಿ ನೆರಳು ಹೇಗೆ ಕಾಣಿಸೋದಿಲ್ವೋ ಅದೇ ರೀತಿಯಲ್ಲಿ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸೋದಿಲ್ಲ. ಶಾಂತವಾಗಿರು ಮತ್ತು ಧೈರ್ಯದಿಂದ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀನು ಕಂಡುಕೊಳ್ಳುತ್ತೀಯ. ಮೂರ್ಖ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತರಿಂದ ಬಯಸಿಕೊಳ್ಳುವುದು ಉತ್ತಮ. ಮೆಚ್ಚಿಸಿ ಬದುಕಬೇಡ, ಅದು ನಿನ್ನ ಬದುಕಲ್ಲ. ಇಚ್ಛಿಸಿ ಬದುಕು, ಆ ಬದುಕು ನಿನ್ನದು. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ಇತರರನ್ನು ದೂಷಿಸುವ ಬದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತೆ. ನಿಮ್ಮ ಸ್ವಂತ ಜೀವನಕ್ಕೆ ಜವಾಬ್ದಾರರಾಗುವ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೀರಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡೋದಿಲ್ಲ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. 3 ಇಂಚಿನ ನಾಲಿಗೆಯು 6 ಅಡಿಯ ಮನುಷ್ಯನನ್ನು ಕೊಲ್ಲುತ್ತೆ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ತುಂಬ ಮುಖ್ಯ. ಎಲ್ಲರನ್ನೂ ಪ್ರೀತಿಸು, ಆದರೆ ಕೆಲವರನ್ನು ಮಾತ್ರ ನಂಬು. ಅನೇಕ ಜೀವಿತಾವಧಿಯಲ್ಲಿ ನಿರಂತರ ಪ್ರಯತ್ನದ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲ ಸ್ವಾರ್ಥಿ ಆಸೆಗಳನ್ನು ಶುದ್ಧೀಕರಿಸುತ್ತಾನೆ ಮತ್ತು ಜೀವನದ ಅತ್ಯಂತ ಗುರಿಯನ್ನು ಸಾಧಿಸುತ್ತಾನೆ. ಸತ್ಯವನ್ನು ಕೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೆ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಕೇಳಲು ಪ್ರಾರಂಭಿಸಿದ್ರೆ ನಮಗೆ ನಾವೇ ಹೆದರುತ್ತಾ ಬದುಕಬೇಕಾಗುತ್ತೆ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದ್ರು ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಒಳ್ಳೆಯವರು ಯಾರಿಗೂ ಮೋಸ ಮಾಡೋದಿಲ್ಲ, ಆ ಒಳ್ಳೆಯತನದಿಂದಲೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಮನುಷ್ಯನಿಗೆ ಅಹಂ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ತೀರ್ಪುಗಾರ ಮೇಲೆ ಇದ್ದಾನೆ, ನಾವು ಇಲ್ಲಿ ಬರೀ ಆಟಗಾರರು. ನಮ್ಮ ಗಮನ ಮಾತ್ರ ಬರೀ ಆಟದ ಮೇಲಿರಬೇಕಷ್ಟೆ. ಮನೆ ಅಂದಮೇಲೆ ಕಸ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಬರುತ್ತೆ. ಕಸವಾದ್ರೆ ಗುಡಿಸಬೇಕು, ಕಷ್ಟವಾದ್ರೆ ಜಯಿಸಬೇಕು. ದುಡ್ಡಿನ ಮೇಲೆ ಅತಿಯಾದ ಆಸೆ ನಿಮ್ಮ ಜೀವನವನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತೆ. ಆಸೆ ಇರಲಿ, ಅತಿ ಆಸೆ ಬೇಡ. ನಾ ಎನ್ನುವುದು ಅಹಂಕಾರ, ನಾವು ಎನ್ನುವುದು ಮಮಕಾರ. ಮಮಕಾರವಿರಲಿ, ಅಹಂಕಾರ ಬೇಡ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಪ್ರೀತಿ ವ್ಯಾಮೋಹಗಳು ಮನುಷ್ಯನನ್ನು ದುರ್ಬಲಗೊಳಿಸುವ ಪ್ರಮುಖ ಅಸ್ತ್ರಗಳು. ಭಗವಂತ ಯಾವ ತೀರ್ಪನ್ನು ಕೊಡುವುದಿಲ್ಲ, ಬದಲಾಗಿ ನಿಮ್ಮಿಂದ ಮಾಡಲ್ಪಟ್ಟ ಕರ್ಮಗಳೇ ನಿಮ್ಮ ಅಂತಿಮ ತೀರ್ಪನ್ನು ನೀಡುತ್ತೆ. ಮತ್ತೊಬ್ಬರ ಭಾವನೆಗಳೊಂದಿಗೆ ಆಟವಾಡುವ ಜನರಿಗೆ ಬಹುಶಃ ತಿಳಿದಿರೋದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಮೂರ್ಖರಾಗಿರಿ, ಸಂಬಂಧಗಳು ಹಾಗೇ ಉಳಿಯುತ್ತೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಮುರಿಯಲು ಪ್ರಾರಂಭಿಸುತ್ತೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವು ಕೂಡ ಶಿರಬಾಗುತ್ತೆ, ಇದು ನಿಶ್ಚಿತ. ಕೆಲವು ಸಂಬಂಧಗಳನ್ನು ಆ ದೇವರು ಹಾಳು ಮಾಡುತ್ತಾನೆ, ಯಾಕೆಂದ್ರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಯಾರು ಸಂಬಂಧಗಳನ್ನು ಕಡಿಮೆ ಇಟ್ಟು ಅಹಂಕಾರವನ್ನು ಜಾಸ್ತಿ ಮಾಡಿಕೊಂಡಿರುತ್ತಾರೋ ಇಂಥವರಿಂದ ಆದಷ್ಟು ದೂರವಿರಿ. ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದ್ರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವರದಾದ್ರೆ ನ್ಯಾಯಾಧೀಶರಾಗುತ್ತಾರೆ. ಉಗುರು ಬೆಳೆದ ಸಂದರ್ಭದಲ್ಲಿ ಅದನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ಅಲ್ಲ. ಅದೇ ರೀತಿ ಮನಸ್ತಾಪದ ಪ್ರಸಂಗ ಎದುರಾದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಮಿತ್ರತ್ವವನ್ನು ಅಲ್ಲ. ಬೆಲೆ ಇಲ್ಲದ ಕಡೆ ಬೆವರು ಹರಿಸಿ ದುಡಿದ್ರು ಕೊನೆಗೆ ಸಿಗುವುದು ಬೇಸರವಷ್ಟೇ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡ.
ವ್ಯಕ್ತಿಗೆ ಗುಣವೇ ಸಂಪತ್ತು, ಸಂಸ್ಕಾರವೇ ಐಶ್ವರ್ಯ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿರುತ್ತೆ. ಬೇರೆಯವರಲ್ಲಿರುವ ಒಳ್ಳೆತನ ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆತನಗಳು ಹೊರಬರುವುದು. ಸುಡುವ ಬೆಂಕಿಯನ್ನು ತುಳಿದವರು ಅದರ ನೋವನ್ನು ಅನುಭವಿಸದೇ ಇರಲು ಹೇಗೆ ಸಾಧ್ಯ? ಹಾಗೆಯೇ ನೊಂದವರ ಬಾಳಿಗೆ ಬೆಂಕಿ ಹಚ್ಚಿದವರು ಅವರು ಹಾಕಿದ ಪ್ರತಿ ಕಣ್ಣೀರಿನ ಶಾಪದ ಬೆಂಕಿಯಲ್ಲೇ ಸುಟ್ಟು ನರಳಬೇಕು. ಮುಂದೊಂದು ದಿನ ನೋವು ಕೊಟ್ಟವರಿಗೆ ನೋವೇ ಪಾಠ ಕಲಿಸುತ್ತೆ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬಹುದು, ಆದರೆ ಚಿನ್ನದ ಪಾತ್ರೆಯಲ್ಲಿ ಅಡುಗೆ ಮಾಡಲು ಸಾಧ್ಯವಿಲ್ಲ. ನೆನಪಿರಲಿ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಯಾರು ದೌರ್ಬಲ್ಯಗಳನ್ನು ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೋ ಅವರು ಬದುಕಿನಲ್ಲಿ ಬೆಳೆಯುತ್ತಾರೆ. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕರ್ಮ ಕೊಡಲು ತಯಾರಾಗಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರೋದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲ ಕೊಡುವುದಿಲ್ವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತೆ. ಒಂದು ಉಡುಗೊರೆಯನ್ನು ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೀಡಿದಾಗ ಮತ್ತು ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸಿದಾಗ ಅದು ಶುದ್ಧವಾಗಿರುತ್ತೆ. ಬಲಶಾಲಿಯಾದ ಬೆಳಕು ಅಂದರೆ ನಮ್ಮ ಅಂತಃಕರಣದೊಳಗಿನ ಅಂತಃಪ್ರಜ್ಞೆ, ನಮ್ಮ ಆತ್ಮದ ಗುರಿ ಮತ್ತು ಉದ್ದೇಶಗಳನ್ನು ಸಾಕಾರಗೊಳಿಸಲು ಮತ್ತು ಸೂಕ್ತ ದಿಕ್ಕಿನಲ್ಲಿ ನಾವು ಸಾಗಲು ಅದನ್ನು ಬಳಸಿಕೊಳ್ಳಬೇಕು. ಸರ್ವಧರ್ಮದ ಮನುಷ್ಯರಿಗೆ ಸದಾ ಒಳ್ಳೆಯದಾಗಲಿ ಎಂದು ಬಯಸುವುದು, ಸದಾ ಶ್ರೇಷ್ಠ ಕರ್ಮಗಳನ್ನು ಮಾಡುವುದು, ಬೇರೆಯವರಿಗೆ ಕಷ್ಟದ ಸಮಯದಲ್ಲಿ ಸತ್ಯ ಹೃದಯದಿಂದ ಸಹಾಯವನ್ನು ಮಾಡುವುದು, ಈ 3 ಗುಣಗಳು ವ್ಯಕ್ತಿಯ ಸೌಂದರ್ಯವನ್ನು ವೃದ್ಧಿಸುತ್ತೆ. ಇತರರನ್ನು ದೂಷಿಸದೆ ಭಗವಂತನನ್ನು ಸದಾ ನೆನೆಯುತ್ತಿರು. ಎಂತಹ ಸಂದರ್ಭದಲ್ಲೂ ಗೊಣಗದೆ ಅವನಲ್ಲಿ ಸಂಪೂರ್ಣ ಶರಣಾಗಿ ಶಾಂತಿಯಿಂದ ನಿನ್ನ ಕಷ್ಟಗಳನ್ನು ಸಹಿಸಿಕೊ. ಯಾಕೆಂದರೆ ನಿನ್ನ ಕರ್ಮಕ್ಕನುಗುಣವಾಗಿ ಫಲ ನಿನಗೆ ಖಂಡಿತವಾಗಿಯೂ ದೊರೆಯುತ್ತೆ. ಬೇರೆಯವರಿಗೆ ಏನನ್ನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸಿ, ಯಾಕೆಂದರೆ ಅದೇ 100 ಪಟ್ಟಾಗಿ ಮರಳುತ್ತೆ. ಅದು ಒಳ್ಳೆಯದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ನಮ್ಮ ಬದುಕಿನ ಹಿಂದಿನ ಹೆಜ್ಜೆಗಳನ್ನು ನೋಡಿದಾಗ ಅನುಭವ ದೊರಕುತ್ತೆ. ಮುಂದೆ ನಮ್ಮ ಭವಿಷ್ಯವಿರುವುದು. ನಮ್ಮ ಸುತ್ತಮುತ್ತಲಿನ ಜನರ ಮೇಲೆ ದೃಷ್ಟಿಯನ್ನಿಟ್ಟಾಗ ಸತ್ಯದ ದರ್ಶನವಾಗುತ್ತೆ. ನಮ್ಮ ಅಂತರಾಳವನ್ನು ಇಣುಕಿ ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ತಲುಪಿಸಲು ನೆರವಾಗುತ್ತೆ. ಸದಾ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು. ಅವರಿವರ ಮಾತು ಕೇಳಿ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧ ತೀರ್ಮಾನ ಕೈಗೊಳ್ಳುವುದು ತರವಲ್ಲ. ಮನಸ್ಸಿನಂತೆ ಮಹಾದೇವ ಎಂಬ ಮಾತು ಸುಳ್ಳಲ್ಲ. ಯಾರ ಆಲೋಚನೆಗಳು ಹಾಗೂ ನಡತೆಗಳು ಸತ್ಯವಾಗಿರುತ್ತೋ ಅವರ ಜೀವನದ ರಥಕ್ಕೆ ದೇವರು ಸಾರಥಿಯಾಗಿರುತ್ತಾರೆ. ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಭೆ ತೋರಿಸಬೇಡಿ, ಯಾಕೆಂದರೆ ಆ ಮುಗ್ಧತೆಯ ಹಿಂದೆ ಭಗವಂತನೇ ನಿಂತಿರುತ್ತಾನೆ. ಯಾರು ನಿರಂತರ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಟಗಳು ಬಂದರೂ ಅದು ತನ್ನಿಂದ ತಾನೇ ದೂರವಾಗುವುದು.